ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಎಲ್ಲ ನಿಮ್ಮ ಆಶೀರ್ವಾದ ರೀ. ನೀವೆಲ್ಲ ಪ್ರಾರ್ಥನೆ ಮಾಡ್ತೀರಿ, ದೇವತೆಗಳು ಆಶೀರ್ವಾದ ಮಾಡ್ಯಾರ. ಒಂದಿಲ್ಲ ಒಂದು ದಿವಸ ಚುಕ್ಕಾನಿ ಹಿಡಿತಾಳೆ ಈ ಮಹಿಳೆ, ಹೃದಯವಂತದಾಳ, ಉಪಕಾರವೂ ಮಾಡ್ಯಾಳ ಅಂದಾಗ ಇವತ್ತು ಭೀಕರ ಅಪಘಾತದಲ್ಲಿ ಸಹೋದರನ ಜೊತೆ ಪ್ರಾಣಾಪಾಯದಿಂದ ಪಾರಾಗಿ ಮತ್ತೆ ಚಿಕಿತ್ಸೆ ಪಡೆದುಕೊಂಡು ಇನ್ನು ಕೆಲವು ದಿನ ವಿಶ್ರಾಂತಿ ಪಡೆದು ಮತ್ತೆ ಸಾರ್ವಜನಿಕರ ಸಂದರ್ಶನಕ್ಕೆ ಬರ್ತಾಳ ಅವಳೇ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್. ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅಪಘಾತದ ಕಾರ್ ನೋಡಿದ್ರೆ ಅದು ಜವರಾಯನ ಅಟ್ಟಾಸ್ ಹೆಂಗಿತ್ತು ನುಚ್ಚು ನೂರಾಗಬೇಕು. ಆದ್ರೆ ಆ ಕಾರ್ ಅಪಘಾತದ ದೃಶ್ಯ ನೋಡಿದ್ರೆ ಇವರಿಬ್ಬರೂ ಯಾವ ರೀತಿ ಆಕಸ್ಮಿಕವಾಗಿ ದೇವರೇ ಬಂದು ಇವರನ್ನು ಸರಿಸಿ ಆ ಕಾರನ್ನು ನುಜ್ಜುಗುಜ್ಜು ಮಾಡಿದ ಅನ್ನೋದು ಒಂದು ಜ್ವಲಂತ ಸಾಕ್ಷಿ. ಯಾವಾಗ ಇಂಥ ಅಪಘಾತದಿಂದ ಪಾರಾಗ್ತಾರ, ಪ್ರಾಣಾಪಾಯದಿಂದ ಅಂದರೆ ಇವರು ಯಾರಿಗೋ ಒಳ್ಳೇದು ಮಾಡಿದ್ದಾರೆ. ಯಾವುದೋ ಒಬ್ಬ ಕಡು ಬಡವನಿಗೆ ಒಳ್ಳೇದು ಮಾಡಿದಾರ, ಯಾವುದೋ ಕಡು ಬಡವನಿಗೆ ಒಬ್ಬಗೆ ಸಹಾಯ ಮಾಡ್ಯಾರ, ವೈದ್ಯಕೀಯ ಚಿಕಿತ್ಸೆ ತುಂಬಿರ್ತಾರ, ಸಹಾಯಧನ ಕೊಟ್ಟಿರ್ತಾರ, ಆಸ್ಪತ್ರೆ ಬಿಲ್ ಕೊಟ್ಟಿರ್ತಾರ. ಅದೇ ರೀತಿ ಶಿಕ್ಷಣಕ್ಕೆ ಸಹಾಯ ಮಾಡಿರ್ತಾರೆ, ಅನ್ನದಾಸೋಹ ಮಾಡಿರ್ತಾರೆ, ಅನ್ನ ಸಂತರ್ಪಣೆ ಮಾಡಿರ್ತಾರೆ. ಅದೇ ದೇವತೆಗಳು ಇವತ್ತು ಕಾಪಾಡ್ತಾವೆ. ಅದಕ್ಕೆ ಜ್ವಲಂತ ಉದಾಹರಣೆ ಇದೆ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್. ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಇವತ್ತು ಪ್ರಾಣಾಪಾಯದಿಂದ ಬದುಕಿದ್ದು ಕ್ಷೇತ್ರದ ಮಹಾಜನತೆ ಆಶೀರ್ವಾದ, ಕರ್ನಾಟಕ ರಾಜ್ಯದ ಮಹಿಳೆಯರ ಆಶೀರ್ವಾದ, ಗೃಹಲಕ್ಷ್ಮಿ 2000 ರೂಪಾಯಿ ತೆಗೆದುಕೊಳ್ಳೋರ್ದು ಆಶೀರ್ವಾದ, ಇವೆಲ್ಲ ಆಶೀರ್ವಾದಗಳು ಕೂಡಿದಾಗ ಮಾತ್ರ ಅವರ ಮನೆಯಲ್ಲಿರುವ ತಾಯಿಯ ಮಹಾ ಆಶೀರ್ವಾದ. ತಾಯಿ ಭಾಳ ಪ್ರೀತಿ ರೀ ಲಕ್ಷ್ಮೀ ಅಕ್ಕನ ಮೇಲೆ. ಎಲ್ಲೋ ಹೋಗುವಾಗೂ ಸಹಿತ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾಳೆ ಈ ಮಹಾತಾಯಿ ಲಕ್ಷ್ಮಿ. ಆ ತಾಯಿ ಆಶೀರ್ವಾದ, ಆ ದೇವತೆಗಳ ಆಶೀರ್ವಾದ. ಇವತ್ತು ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಒಂದು ದಿಟ್ಟ ಮಹಿಳೆ, ಹೋರಾಟದ ಮಹಿಳೆ, ಕಿಚ್ಚು ಹೊತ್ತಿರುವ ಮಹಿಳೆ, ಒಂದು ರಾಜ್ಯಕ್ಕೆ ಉಡುಗೊರೆ ಕೊಟ್ಟಂಥ ಮಹಿಳೆ, ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಮಹಿಳೆಯರಿಗೆ ಒಂದು ಯುಕ್ತಿ ಕೊಟ್ಟಂಥ ಈ ಮಹಿಳೆ ಇನ್ನೂ ರಾಜಕಾರಣದಲ್ಲಿ ಮಿಂಚಬೇಕು, ರಾಜಕಾರಣದ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿಯಬೇಕು. ಇದೇ ಎಲ್ಲರ ಆಶಯ. ಬೆಳಿಗ್ಗೆ ಅಪಘಾತ ಆದ ಅರ್ಧ ಗಂಟೆಯ ನಂತರ ನನಗೆ ಎಷ್ಟೋ ಜನ ಫೋನ್ ಮಾಡಿದರು, ಕಾಕ ಹೆಂಗೈತಿ ಪರಿಸ್ಥಿತಿ ಅಂಥೇಳಿ. ದೇವ್ರ ಕಾಪಾಡೋದಾನ ಏನೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನನಗಂತೂ ಗೊತ್ತಾಗಿದ್ರಿಕಿಲ್ಲ ಅದು ಅಪಘಾತ ಆಗಿದ್ದು. ನನಗೆ ಗೊತ್ತಾಗಿದ್ದು 6:07. ಆವಾಗ ನಾ ಹೇಳಿದ್ನಿ ಏನೂ ಆಗೋದಿಲ್ಲ, ದೇವ್ರದಾನ. ಆ ದೇವರು ಸಹೋದರನ ಬಚಾವ್ ಮಾಡ್ಯಾನ. ನಿಮ್ಮೆಲ್ಲರ ಆಶೀರ್ವಾದ. ಲಕ್ಷ್ಮೀ ತಾಯಿ ಪ್ರಾಣಾಪಾಯದಿಂದ ಪಾರಾಗ್ಯಾಳ. ಒಂದು ದಿಟ್ಟ ಮಹಿಳೆ, ಮಂತ್ರಿ ಅದಾಳ. ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳಾ ಮಂತ್ರಿ, ಮುಂದಿನ ಏಕೈಕ ಚುಕ್ಕಾಣಿ ಹಿಡಿಯುವಂಥ ಒಂದು ಶಕ್ತಿ ಹೊಂದಿದಂಥ ಈ ಮಹಿಳೆಗೆ ಆ ದೇವರು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಾನ. ನೀವು ಎಲ್ಲರೂ ಅಭಿಮಾನಿಗಳು ಲಕ್ಷ್ಮೀ ತಾಯಿ ಅಕ್ಕ ಬೇಗ ಆರಾಮಾಗಿ ಆಸ್ಪತ್ರೆಯಿಂದ ಹೊರಗೆ ಬರಲಿ. ಸಣ್ಣ ಪುಟ್ಟ ಗಾಯಗಳಾಗಿದ್ದಂಥ ಚಂದ್ರರಾಜ್ ಹಟ್ಟಿಹೊಳಿ ಆಸ್ಪತ್ರೆಯಿಂದ ಹೊರಗೆ ಬರಲಿ. ಎಲ್ಲರೂ ಬೇಡ್ಕೋರಿ, ದೇವ್ರ ಹತ್ರ ಬೇಡ್ಕೋರಿ. ಯಾರ್ಯಾರಿಗೆ ಉಪಕಾರ ಮಾಡ್ಯಾರ ಇವೆಲ್ಲ ಉಪಕಾರಗಳು ಇವತ್ತು ಸ್ಮರಣೆ ಮಾಡ್ಕೋಬೇಕು. ಯಾಕಂದರೆ ಜೀವೊಮ್ಮೆ ಹೋತಂದ್ರೆ ಜೀವ ಬರೋ ಸಂಭವ ಇಲ್ಲ. ಜಗತ್ತಿನ ಎಂತೆಂಥ ವಿಜ್ಞಾನಿಗಳು ಬಂದ್ರೂ ಸಹಿತ ಜೀವ ವಾಪಸ್ ತರುವಂಥ ಶಕ್ತಿ ಇಲ್ಲ. ಆದರೆ ಇವತ್ತು ಈ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಜನತೆಯ ಆಶೀರ್ವಾದ, ರಾಜ್ಯದ ಜನತೆಯ ಆಶೀರ್ವಾದ, ಆ ಚಾಮುಂಡೇಶ್ವರಿ, ಭುವನೇಶ್ವರಿ ಮತ್ತು ಲಕ್ಷ್ಮೀ ತಾಯಿಯ ಆಶೀರ್ವಾದವೇ ಕಾರಣ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಜವಾರಿ ಕಾಕ ಏನು ಹೇಳ್ತಾನ ಅದು ಸತ್ಯ ಆಗೈತಿ. ಇದೇ ನನ್ನ ಸಂದೇಶ. ಹಾಗಾದರೆ ಫೇಸ್ಬುಕ್ದಾಗ ಫಾಲೋ ಮಾಡಿರಿ, ಅಭಿಮಾನಿಗಳು ಹಾರೈಕೆ ಮಾಡಿರಿ. ಎಲ್ಲರೂ ಅನಿಸಿಕೆದೊಂದಿಗೆ ಶಕ್ತಿ ಬರಲಿ, ಲಕ್ಷ್ಮಿಗೆ ಮತ್ತೆ ಎದ್ದು ಬರಲಿ, ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಯಲಿ ಅನ್ನೋದೇ ವಿಶೇಷ ಸುದ್ದಿ. ನಮಸ್ಕಾರ. ನಿನ್ನೆ ನೈಟು CLP ಮೀಟಿಂಗ್ ಮುಗಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು 2-3 ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು, ಜನರಿಗೆ ಭೇಟಿಯಾಗೋದನ್ನು ತಾಯಿಯವರು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಬರಬೇಕಾದ್ರೆ ಬೆಳಗಿನ ಜಾವ 5 ಗಂಟೆಗೆ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡು ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ. ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ. ಬಟ್ ದೇವ್ರ ಆಶೀರ್ವಾದದಿಂದ ಏನು ದೊಡ್ಡದೇನು ಪೆಟ್ಟೇನಾಗಿಲ್ಲ. ಆದರೆ ಹೇಳಬೇಕಂದ್ರೆ ಭಾಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಭಾಳ ಏನು ಇದು ಆಗಿಲ್ಲ. ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ ಬೋನಿಗೆ ಒಂದು 2-3
ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ, ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಅದ್ರ ಜೊತೆಗೆ MLC ಆದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು ಮಾವ ಅವರು ಕೂಡ ಗಾಡಿಯಲ್ಲಿದ್ದರು. ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆಗೆ ಏಟಾಗಿದೆ. ಅವರು ಬೆಳಗ್ಗೆ ಬಂದಿದ್ರು. ಸೊ ಇವಾಗ ರೆಸ್ಟ್ ತೊಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ. ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ, ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಕೊಂಡಿದ್ದಾರೆ ಅಂತ ಹೇಳುತ್ತೆ. ಹೌದು, ನಿನ್ನೆ CLP ಮೀಟಿಂಗ್ ಮುಗಿಸ್ಮೇಲೆ ಇವತ್ತು ಬೆಳಗ್ಗೆ ಫ್ಲೈಟಿಗೆ ಬರಬೇಕಾಗಿತ್ತು ಅವರು. ಆದರೆ ಅರ್ಲಿ ಮಾರ್ನಿಂಗ್ ಒಂದು 2-3 ಇಂಪಾರ್ಟೆಂಟ್ ಕ್ಷೇತ್ರದಲ್ಲಿ ಕೆಲಸ ಇದ್ದಿದ್ದ ಮೇರೆಗೆ ಬೈ ರೋಡ್ ಬಂದರು. ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ದೇವರ ಆಶೀರ್ವಾದ ಮೇಲೆ ಏನು ದೊಡ್ಡದೇನು ಇದು ಗಾಯ ಆಗಿಲ್ಲ. ಕ್ಷೇತ್ರದ ಜನರು, ರಾಜ್ಯದ ಜನರ ಒಂದು ಆಶೀರ್ವಾದ ಇದ್ದಿದ್ದರಿಂದ ದೊಡ್ಡ ಅಪಘಾತದಿಂದ ಪಾರಾಗಿದೆ. ಹೌದು, ಇವಾಗ ಜಸ್ಟ್ ಗೃಹ ಸಚಿವರು ಕೂಡ ಕಾಲ್ ಮಾಡಿದ್ರು. ಅವ್ರಿಗೂ ಕೂಡ ಪೂರ್ತಿ ಇನ್ಸಿಡೆಂಟ್ ಏನಾಗಿದೆ ಅದನ್ನ ಬ್ರೀಫ್ ಮಾಡಿದ್ದೀನಿ. ಹಾಗಾಗಿ ಅವರು ಕೂಡ ವಿಶಸ್ ಹೇಳಿದ್ದಾರೆ, ಗೆಟ್ ವೆಲ್ ಸೂನ್ ಮತ್ತೆ ಮಾತಾಡ್ತಿರ್ತಾರೆ. ಹೌದು, ತಾಯಿಯವ್ರ ಜೊತೆ ಮಾತಾಡಿದೆ. ತಾಯಿ ಶೀಸ್ ಡೂಯಿಂಗ್ ಗುಡ್. ಸ್ವಲ್ಪ ಡಿಸಿ ಇದ್ದಾರೆ. ಶಿಲ್ ಟಾಕ್ ಟು ಒಂದೆರಡು ದಿನ ಅಬ್ಸರ್ವೇಷನ್ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೋಡ್ತೀವಿ.